ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಇವತ್ತಿನ ಟಾಪಿಕಲ್ಲಿ ಏನಂತ ಹೇಳಿದ್ರೆ ಫ್ರೆಂಡ್ಸ್, ಅಧಿಕ ಮಾಸದಲ್ಲಿ ಬಿಡಿಸುವಂತಹ ಒಂದು ಲಕ್ಷ್ಮೀ ಹೃದಯದ ರಂಗೋಲಿಯನ್ನು ಹೇಗೆ ಸರಳವಾದ ರೀತಿಯಲ್ಲಿ ಬಿಡಿಸ್ಬೋದು ಅನ್ನೋದನ್ನು ಹೇಳ್ತೀನಿ. ಮುಖ್ಯವಾಗಿ ಇದು ವಿಷ್ಣುವಿಗೋಸ್ಕರವಾಗಿ ಮತ್ತು ಶ್ರೀಹರಿ ಅಂದರೆ ಮಹಾಲಕ್ಷ್ಮಿಯ ಆರಾಧನೆಗೋಸ್ಕರವಾಗಿ ಬಿಡುವಂತಹ ಒಂದು ರಂಗೋಲಿಯಾಗಿರುತ್ತದೆ. ಅಂದರೆ ಈ 2026 ಇಸವಿಯಲ್ಲಿ ಮೇ 17ರಿಂದ ಜೂನ್ 15ರವರೆಗೂ ಸಹ ಅಧಿಕ ಮಾಸವಿರುತ್ತದೆ. ಪ್ರತಿ ದಿನವೂ ಸಹ ಈ ಲಕ್ಷ್ಮೀ ಹೃದಯದ ರಂಗೋಲಿಯನ್ನು ಬಿಡೋದರಿಂದಾಗಿ ಮನೆಯಲ್ಲಿ ಸಮೃದ್ಧಿ, ಸೌಭಾಗ್ಯ ಇದೆಲ್ಲ ದೊರಕುತ್ತೆ. ಮತ್ತು ಇದನ್ನು ಬಿಡಿಸ್ಬೇಕಾದ್ರೆ ಏನಂತೆ ಕೆಲವು ನಿಯಮಗಳು ಸಹ ಇರುತ್ತೆ. ಎಲ್ಲಂದರೆ ಅಲ್ಲಿ ಬಿಡಿಸೋ ಹಾಗಿಲ್ಲ. ಈ ರಂಗೋಲಿಯನ್ನು ಬಿಡಿಸೋ ಮುಖ್ಯ ಉದ್ದೇಶ ಏನಂದರೆ, ಈ ಅಧಿಕ ಮಾಸದಲ್ಲಿ ಈ ಲಕ್ಷ್ಮೀ ಹೃದಯದ ರಂಗೋಲಿಯು ಪವಿತ್ರ ಆಗಿರುತ್ತೆ. ಸನಾತನ ಧರ್ಮದಲ್ಲಿಯೂ ಸಹ ಧಾರ್ಮಿಕವಾದ ಮಹತ್ವವನ್ನು ಪಡ್ಕೊಂಡಿರುತ್ತದೆ. ಇದು ಪುರುಷೋತ್ತಮವಾದಂಥ ಮಾಸ ಅಂತಲೂ ಕರಿತೀವಿ. ಈ ಸಮಯದಲ್ಲಿ ನಾವು ಶ್ರೀಹರಿ ಮಹಾಲಕ್ಷ್ಮಿಯ ಆರಾಧನೆಗೋಸ್ಕರವಾಗಿ ಈ ರಂಗೋಲಿಯನ್ನು ಬಿಡ್ತೀವಿ. ಅಂದರೆ ಈ ರಂಗೋಲಿನ ಬಿಡಬೇಕಾದ್ರೆ ಫ್ರೆಂಡ್ಸ್ ಏನಂದರೆ ಕೆಲವು ನಿಯಮಗಳು, ಕೆಲವು ಇದೆಲ್ಲ ಇರುತ್ತೆ. ಆ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು. ಮತ್ತು ಇದರದ್ದು ಏನು ಮುಖ್ಯವಾಗಿ ಏನು ಇದರ ಮಹತ್ವ, ಇಂಪಾರ್ಟೆನ್ಸ್ ಏನು ಅಂತ ಹೇಳಿದ್ರೆ, ದೇವಿ ಹೃದಯದ ಸಂಕೇತ ಆಗಿರುತ್ತೆ. ಅಂದರೆ ಹೃದಯ ಕಮಲ ಅಥವಾ ಲಕ್ಷ್ಮೀ ಹೃದಯದ ರಂಗೋಲಿಯು ಸಾಕ್ಷಾತ್ ಮಹಾಲಕ್ಷ್ಮಿಯ ಹೃದಯ ಸ್ಥಾನವನ್ನು ಪ್ರತಿನಿಧಿಸುತ್ತದೆ. ಇದು ಶ್ರೀ ಮಹಾವಿಷ್ಣುವಿನ ಹೃದಯದಲ್ಲಿ ಲಕ್ಷ್ಮಿ ನೆಲೆಸಿರುತ್ತಲ್ಲ ಅದರ ಸಂಕೇತ ಆಗಿರುತ್ತೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಅಧಿಕ ಮಾಸದಲ್ಲಿ ನಾವು ಶ್ರಾವಣ ಮಾಸದ ಶುಕ್ರವಾರಗಳಂದು ಈ ರಂಗೋಲಿಗಳನ್ನು ಬಿಡಿಸುವುದರಿಂದ ಮನೆಯಲ್ಲಿರುವಂತಹ ದಾರಿದ್ರ್ಯವು ನಿವಾರಣೆಯಾಗಿ ಅಷ್ಟ ಐಶ್ವರ್ಯ ಮತ್ತು ಸುಖ ಮತ್ತು ಶಾಂತಿ ಎಲ್ಲವೂ ಸಹ ಲಭಿಸುತ್ತದೆ. ಅಧಿಕ ಮಾಸದಲ್ಲಿ ವಿಶೇಷವಾಗಿ ಹೆಚ್ಚು ದಳಗಳುಳ್ಳ ಈ ಒಂದು ಸಹಸ್ರದಳ ಲಕ್ಷ್ಮೀ ರಂಗೋಲಿಯನ್ನು ಬಿಡಿಸುವುದು ಅತ್ಯಂತ ಶ್ರೇಷ್ಠವಾಗಿರುತ್ತದೆ. ಈ ರಂಗೋಲಿಯನ್ನು ಬಿಡಿಸೋದಕ್ಕೆ ಕೆಲವು ನಿಯಮಗಳು ಸಹ ಇರುತ್ತೆ. ಏನು ಅಂತ ಹೇಳಿದ್ರೆ, ಇದನ್ನು ಕೇವಲ ನಾವು ಪೂಜಾ ರೂಮಲ್ಲಿ ಮಾತ್ರನೇ ಬಿಡಿಸಬೇಕು. ತುಳಸಿ ಕಟ್ಟೆ ಇರುತ್ತಲ್ಲ ಅದ್ರ ಮುಂದೆನೂ ಸಹ, ದೇವರ ಕಲಸದ ಮುಂದೆನೂ ಸಹ ಬಿಡಿಸ್ಕೊಳ್ಬೋದು. ಮತ್ತು ಈ ರಂಗೋಲಿಯ ಮೇಲೆ ಯಾರ ಪಾದವೂ ಸಹ ಬೀಳಬಾರ್ದು. ಅಂದರೆ ಆದ್ದರಿಂದ ಇದು ಮನೆಯ ಮುಖ್ಯ ದ್ವಾರ ಇರುತ್ತಲ್ಲ, ಹೊಸ್ತಿಲು ಈ ಕಡೆ ಎಲ್ಲ ಯಾವುದೇ ಕಾರಣಕ್ಕೂ ಬಿಡಿಸಬಾರ್ದು. ದೇವರ ರೂಮ್ ಇರುತ್ತಲ್ಲ ಒಳಗಡೆ, ಪೂಜಾ ರೂಮ್ ಇರುತ್ತಲ್ಲ ಅದರೊಳಗಡೆ, ಮತ್ತು ದೇವಿ ಎಲ್ಲಿ ಕೂರಿಸಿರ್ತೀರ ಆ ಕಳಸದ ಹತ್ತಿರ ಮಾತ್ರ ಈ ರಂಗೋಲಿಯನ್ನು ಬಿಡಿಸೋದು ಮುಖ್ಯವಾದಂಥ ಉದ್ದೇಶ ಆಗಿರುತ್ತೆ. ಈ ರಂಗೋಲಿಯನ್ನು ಬಿಡಿಸ್ಬೇಕಾದ್ರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಇಲ್ಲಾಂದರೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಬರೆಯೋದು. ಮತ್ತು ಸಾಮಾನ್ಯವಾಗಿ ರಂಗೋಲಿಗೆ ಬಣ್ಣಗಳ ವಿಷಯದಲ್ಲಿ ಹೇಳೋದಾದರೆ ಬಿಳಿ ರಂಗೋಲಿ ಇದ್ದರೆ ಸಾಕಾಗುತ್ತೆ. ಇಲ್ಲ ಕೆಮ್ಮಣ್ಣು, ಈ ಕೆಮ್ಮಣ್ಣು ಇರುತ್ತಲ್ಲ ಅದ್ರ ಮೂಲಕ ಬಾರ್ಡರ್ ಹಾಕ್ಬೋದು. ಅಂದರೆ ನಾನು ಅದು ಬಾರ್ಡರೆಲ್ಲ ಏನಂತ ಹೇಳಿದ್ರೆ, ನಾನು ಇದರಲ್ಲಿ ಕಲರ್ಸ್ ಹಾಕಿನೇ ತೋರಿಸ್ಬಿಟ್ಟಿದ್ದೀನಿ. ಇದರಲ್ಲಿ ನೀವು ಬೇಕಾದರೆ ವೈಟ್ ಕಲರ್ ಇದ್ದರೂ ಪರವಾಗಿಲ್ಲ, ಬಾರ್ಡರ್ ಮಾತ್ರ ನೀವು ಕೆಮ್ಮಣ್ಣಿನಿಂದ ಅದನ್ನು ಕ್ಲೀನಾಗಿ ಫಿಲ್ ಮಾಡ್ಬೋದು. ಈ ರಂಗೋಲಿಯನ್ನು ಬಿಡಿಸೋದು ಬಹಳ ಸರಳವಾಗಿರುತ್ತದೆ. ಮತ್ತು ಈ ರಂಗೋಲಿಯನ್ನು ಬಿಡಿಸಿ ಮಹಾವಿಷ್ಣು ಮತ್ತು ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷಕ್ಕೂ ಸಹ ನೀವು ಪಾತ್ರರಾಗ್ಬೋದು. ಮನೆಯಲ್ಲಿ ಏನಾದರೂ ಕಷ್ಟ ಇದ್ದರೆ ಅಥವಾ ದಾರಿದ್ರ್ಯ ಇದ್ದರೆ, ಸುಖ ಶಾಂತಿ ನೆಮ್ಮದಿಯೆಲ್ಲ ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸಹ ನೀವು ಈ ವರ್ಷದ ಅಂದರೆ 17ನೆಯ ತಾರೀಕಿನಿಂದ ಜೂನ್ 15ರವರೆಗೂ, ಅಂದರೆ ಮೇ 17ರಿಂದ ಜೂನ್ 15ರವರೆಗೂ ಸಹ ಈ ಅಧಿಕ ಮಾಸ ಬಂದಿರುತ್ತೆ. ಆ ಟೈಮ್ನಲ್ಲಿ ಪ್ರತಿ ದಿನವೂ ಸಹ ದೇವರ ಒಂದು ರೂಮ್ನಲ್ಲಿ ಮಹಾವಿಷ್ಣು ಮತ್ತು ಲಕ್ಷ್ಮಿಯ ಕಳಸ ಇರುತ್ತಲ್ಲ ಅಲ್ಲಿ ನೀವು ಈ ರಂಗೋಲಿಯನ್ನು ಬಿಡಿಸುವುದರಿಂದ ಒಂದು ರೀತಿಯಲ್ಲಿ ನಿಮಗೆ ಅಷ್ಟೈಶ್ವರ್ಯ ಎಲ್ಲವೂ ಸಹ ದೊರಕುತ್ತೆ. ಆದ್ದರಿಂದ ಟ್ರೈ ಮಾಡಿ. ಈ ರಂಗೋಲಿಯು ತುಂಬಾ ಸುಲಭವಾಗಿರುತ್ತದೆ. ಮತ್ತು ಈ ಒಂದು ಪೂಜೆ ಅಂದರೆ ವಿಷ್ಣು ಪೂಜೆಯನ್ನು ಮಾಡಬೇಕಾದ್ರೆ ಯಾವಾಗಲೂ ಸಹ ದಾನ ಧರ್ಮಗಳಿಗೆ ತುಂಬಾ ಪ್ರಾಮುಖ್ಯತೆ ಇರುತ್ತೆ. ಮತ್ತು ದೀಪಗಳು 33 ಲೆಕ್ಕದಲ್ಲಿ ನೀವು ದೀಪಗಳನ್ನ ಹಚ್ಚಿ
ದೇವಿಗೂ ಮತ್ತು ಮಹಾವಿಷ್ಣುವಿಗೂ ಸಹ ಪಾತ್ರರಾಗ್ಬೋದು. ಈಗ ನೋಡಿ ಈ ರಂಗೋಲಿಯನ್ನು ಯಾವ ರೀತಿಯಲ್ಲಿ ನಾನು ಬಿಡಿಸ್ತಾ ಇದ್ದೀನಿ ಅನ್ನೋದನ್ನು ಸಹ ತೋರಿಸಿದ್ದೀನಿ. ಹಾಗೆ ಇದರ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನೆಕ್ಸ್ಟು ಇದನ್ನು ಯಾವ ಥರ ಬಿಡಿಸ್ತಾ ಇದ್ದೀನಿ ಅನ್ನೋದನ್ನು ಸಹ ನೋಡ್ಕೊಳ್ಳಿ. ಹಾಗೆ ಮಮತಾ ಚಾನಲ್ ಯಾವುದು ಅಂತ ಹೇಳಿದ್ರೆ ಮಮತಾ ಮೈಸೂರು ಅನ್ನೋ ಚಾನಲ್ಗೂ ಸಹ ಇದೇ ರೀತಿ ಪ್ರೋತ್ಸಾಹ ಕೊಡ್ತಾ ಇದ್ದೀರಲ್ವ. ಇದೇ ರೀತಿ ಪ್ರೋತ್ಸಾಹ ನಿಮ್ಮದು ಹೀಗೆ ಮುಂದುವರಿಯಲಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬು ಮಾಡಿಕೊಳ್ಳಿ. ಮತ್ತು ಈ ರಂಗೋಲಿಯನ್ನು ಸಹ ನೀವು ಅಧಿಕ ಮಾಸದಲ್ಲಿ ಬಿಟ್ಟು ಮಹಾವಿಷ್ಣು ಮತ್ತು ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬಹುದು.